ಒಂದು ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ದಿನ ಬೇಕ್ರಿ? ಕಡಿಮೆ ಅಂದ್ರೂ 3 ರಿಂದ 4 ತಿಂಗಳಾದ್ರೂ ಬೇಕು. ಇನ್ನು ಕಾಸಿನ ವಿಚಾರಕ್ಕೆ ಬಂದ್ರೆ ಈಗಿನ ಕಾಲದಲ್ಲಿ ಕಾಂಕ್ರೀಟ್ ಮನೆ ಕಟ್ಟಬೇಕಂದ್ರೆ 5 ರಿಂದ 10 ಲಕ್ಷ ಬೇಕೇ ಬೇಕು. ಆದ್ರೆ ನೀವು ಅಚ್ಚರಿ ಪಡುವಷ್ಟು ಕಡಿಮೆ ದಿನದಲ್ಲಿ ಕಡಿಮೆ ಕಾಸಲ್ಲಿ ಕೂಡ ಮನೆ ಕಟ್ಟಬಹುದು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಬೆಸ್ಟ್ ಎಕ್ಸಾಂಪಲ್. ಹೊಸ ಮನೆಯೊಂದರ ಮುಂದೆ ಮೊಮ್ಮಕ್ಕಳ ಜೊತೆ ನೆಮ್ಮದಿಯ ನಗು ನಗ್ತಾ ನಿಂತಿರೋ ಈಕೆ ಸಿದ್ದಮ್ಮ. ನಗರದ ಶ್ರೀರಾಂಪುರದ ಸುಭಾಷ್ ನಗರ ನಿವಾಸಿ. ಇದೇ ಏರಿಯಾದ 3ನೇ ಮುಖ್ಯ ರಸ್ತೆಯಲ್ಲಿ ಅಜ್ಜಿ ಸಿದ್ದಮ್ಮಳಿಗೆ 20x20 ವಿಸ್ತಾರದ ಸೈಟ್ ಹೊಂದಿತ್ತು. ಆದ್ರೆ ಅಜ್ಜಿ ಬಳಿ ಲಕ್ಷಗಟ್ಟಲೆ ಹಣ ಇರ್ಲಿಲ್ಲ. ಹೀಗಾಗಿ ಮನೆ ಕಟ್ಟಿಸೋದು ಕನಸಾಗೆ ಉಳಿದಿತ್ತು. ಇದೀಗ ಅಜ್ಜಿಗೆ ಚಿಕ್ಕದಾದ ಚೊಕ್ಕವಾದ ಮನೆಯನ್ನ ಖಾಸಗಿ ಸಂಸ್ಥೆಯೊಂದು ಕಟ್ಟಿಸಿಕೊಟ್ಟಿದೆ. ಅಚ್ಚರಿಯ ಸಂಗತಿ ಅಂದ್ರೆ ಇದು 3 ದಿನದಲ್ಲಿ ಕೇವಲ 3 ಲಕ್ಷದಲ್ಲಿ ನಿರ್ಮಾಣವಾದ ಮನೆ. ಸಿದ್ದಮ್ಮ ಅಂತೂ ಹೊಸ ಮನೆ ಇಷ್ಟು ಬೇಗ ರೆಡಿ ಆಗಿದ್ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಮೊದಲು ಹಂಚಿನ ಮನೆ ಇತ್ತು, ಇವಾಗ ಸೀಟ್ ಹಾಕಿ ಮನೆ ಕಟ್ಕೊಟ್ಟವ್ರೆ. ಅಚ್ಚುಕಟ್ಟಾಗಿ ಐತೆ, ನಮ್ಗೆ ಸಮಾಧಾನ. ನೀರಿಲ್ಲ, ಮಳ್ಳಿಲ್ಲ, ಏನಿಲ್ಲ. ಫಿಟ್ಟಿಂಗ್ ಮನೆ, ಹೆಂಚಿನ ಮನೆ. ಅದು ಏನಿಲ್ಲ, ಇದು ಚೆನ್ನಾಗಿತ್ತಪ್ಪ. ಸಾಮಾನ್ಯವಾಗಿ ಕಾಂಕ್ರೀಟ್ ಮನೆಗಳಿಗೆ ಪಾಯ ಹಾಕಿ ನಂತರ ಅದರ ಮೇಲೆ ಮನೆ ಏರಿಸ್ತಾರೆ. ಆದ್ರೆ ಸಿದ್ದಮ್ಮ ಅವರ ಮನೆಯನ್ನ ಕಬ್ಬಿಣದ ಕಾಲಂ ಹಾಕಿ ನಿರ್ಮಿಸಲಾಗಿದೆ. ಮನೆಗೆ 2x2 ವಿಟ್ರಿಫೈಡ್ ಫ್ಲೋರ್ ಟೈಲ್, ಮೆಟಾಲಿಕ್ ಪೇಂಟ್, ಉಷ್ಣಾಂಶ ತಡೆಗಟ್ಟುವಂತಹ ಸೀಲಿಂಗ್, ಫೈರ್ ಪ್ರೂಫ್ ಗೋಡೆಗಳು, ಸಿಎಲ್ಎಲ್ ಲ್ಯಾಂಪ್ ಅಳವಡಿಸಲಾಗಿದೆ. ಮನೆಯೊಳಗೆ ನೀರಿನ ಟ್ಯಾಂಕ್ ಸೇರಿ ಎಲ್ಲಾ ಸೌಲಭ್ಯವೂ ಇದೆ. ಮತ್ತೆ ನಾವು ಫಸ್ಟ್ ಕೆಳಗಡೆ ನಾವೇನ್ ಮಾಡಿದ್ವಿ, ಪಾಯ ಬದಲಾಗಿ ನಾವು 4 ಕಾಲಮ್ಸ್ ಹಾಕಿದ್ವಿ. 4 ಕಾಲಮ್ಸ್ ಮೇಲೆ ನಾವು ಈ ಮನೆಯನ್ನ ನಿರ್ಮಾಣ ಮಾಡಿದ್ವಿ. ಮತ್ತೆ ನಾವು ಕಾಲಮ್ಸ್ ಗಟ್ಟಿ ಮುಟ್ಟಾಗಿ ಹಾಕಿದ್ವಿ. ಮತ್ತೆ ಇದರಿಂದ ನಾವು ಈಗ ಜಸ್ಟ್ ಒಂದು ಗ್ರೌಂಡ್ ಫ್ಲೋರ್ ಕಟ್ಟಿದ್ವಿ ಅಷ್ಟೇ. ಬಟ್ ಇದ್ರ ಮೇಲೆ ನಾವು ಬೇಕಾದ್ರೆ ಆರಾಮಾಗಿ ಇನ್ನೂ ಒಂದು 2 ಫ್ಲೋರ್ ಕಟ್ಬೋದು. ಅಷ್ಟು ಗಟ್ಟಿ ಇದೆ, ಗಟ್ಟಿ ಮುಟ್ಟಾದ ಮನೆ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಮನೆಗಳಿಗೆ ಏನಾದ್ರು ಪ್ರವಾಹ ಬರೋದು ಅಥವಾ ಭೂಕಂಪ ಆಗೋದು ಇಂಥ ಟೈಮ್ ಆದ್ರೆ ಮನೆಗೆ ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಈ ಮನೆಗೆ ಆತರ ಇಲ್ಲ, ಆ ತರದ ಒಂದು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಮತ್ತೆ ಇದು ತುಂಬಾ ಲೈಫ್ ಇರುತ್ತೆ. ಇಂಥ ಮನೆಯನ್ನ ಕಟ್ಟಿಸಬೇಕಾದ್ರೆ ನಿಮಗ್ ಬೇಕಿರೋದು 20x20 ಜಾಗ ಹಾಗೂ 3 ರಿಂದ 4 ಲಕ್ಷ ರೂಪಾಯಿ. 3 ಮಹಡಿವರೆಗೂ ನೀವು ಈ ಮಾದರಿಯಲ್ಲಿ ಮನೆ ಕಟ್ಟಿಸಬಹುದು. ಒಟ್ನಲ್ಲಿ ಕೇವಲ 3 ದಿನದಲ್ಲಿ 3 ಲಕ್ಷಕ್ಕೆ ಇಷ್ಟೊಂದು ಗಟ್ಟಿಮುಟ್ಟಾದ ಸುಂದರವಾದ ಮನೆ ಕಟ್ಟಬಹುದು ಅಂದ್ರೆ ಬಡ ಮಧ್ಯಮ ವರ್ಗದ ಜನರಿಗೆ ಇದು ಸಂತೋಷದ ಸುದ್ದಿ ತಾನೆ. ಶೋಭಾ ಜೋಜಿಗ, TV9 ಬೆಂಗಳೂರು.